ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇವಾಗ ರಿಲೀಸ್ ಆಗ್ತಾ ಇದೆ. ಹೌದು, ಬಾರದಿದ್ದವರಿಗೆ ಅಂದರೆ 11ನೇ ಕಂತಿನ ಹಣ ರಿಲೀಸ್ ಆಗದಿದ್ದವರು ಅಂದರೆ ಹಣ ಬಾರದಿದ್ದವರು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಒಂದೇ ಒಂದು ಕೆಲಸ ನೀವು ಮಾಡಬೇಕಾಗುತ್ತೆ. ಇದನ್ನು ಮಾಡಿದರೆ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ರಿಲೀಸ್ ಆಗುತ್ತೆ. ನಂತರ 12ನೇ ಕಂತಿನ ಹಣ ಕೂಡ ಮುಂದೆ ರಿಲೀಸ್ ಆಗುತ್ತೆ. ಹಾಗಾಗಿ ನೀವು ಏನು ಮಾಡಬೇಕಂತ ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ರಿಲೀಸ್ ಆಗ್ತಿದೆ ಅಂತ ನಾನು ಮೊನ್ನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಜೊತೆಗೆ ಪ್ರೂಫ್ ಕೂಡ ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹೌದು, ನಮ್ಮ ಚಾನಲಲ್ಲಿ ಯಾವುದೇ ಒಂದು ಫೇಕ್ ಸುದ್ದಿ ಹಾಕಲ್ಲ. ಆಗಸ್ಟ್ 1ರಿಂದ ರಿಲೀಸ್ ಆಗುತ್ತೆ ಅಂತ ತುಂಬ ಮಂದಿ ಹೇಳ್ತಿದ್ರು. ಬಟ್ ನಾನು ಮೊನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಕನ್ಫರ್ಮ್ ಡೇಟನ್ನು ಅನೌನ್ಸ್ ಮಾಡಿದ್ದೆ. ಯಾವಾಗ ನಾನು ಯಾವ ಡೇಟಿಗೆ ರಿಲೀಸ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಅಂತ ಹೇಳಿದ್ದೆ, ಅದೇ ದಿವಸದಿಂದ ರಿಲೀಸ್ ಆಗಿತ್ತು. ಅದಕ್ಕಿಂತ ಮುಂಚೆ ರಿಲೀಸ್ ಆಗಿರಲಿಲ್ಲ. ಹಾಗಾಗಿ ನೀವು ಇದರಿಂದ ನೀವು ಖಾತ್ರಿ ಪಡ್ಕೋಬೇಕಾಗುತ್ತೆ. ನಮ್ಮ ಚಾನಲಲ್ಲಿ ನಾವು ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಯಾವುದೇ ಒಂದು ವ್ಯೂಸ್ಗೋಸ್ಕರ ಫೇಕ್ ಸುದ್ದಿಯನ್ನು ಹಾಕಲ್ಲ. ಇದನ್ನು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೂಡ ನಿಮಗೆ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಮಾಹಿತಿ ತಗೊಂಡಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಹುತೇಕ ಮಂದಿಗೆ ಬಂದಿದೆ. ಹಾಗೆ 100ಕ್ಕೆ 100 ಜನಕ್ಕೆ ಬಂದಿಲ್ಲ. ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ. ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ 2,000 ರೂಪಾಯಿ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಮಿಸ್ಟೇಕಿಂದ 90% ಜನರಿಗೆ 11ನೇ ಕಂತಿನ ಹಣ ಬಂದಿಲ್ಲ. ಈ ಒಂದು ಮಿಸ್ಟೇಕನ್ನು ನೀವು ಸರಿ ಮಾಡಿಕೊಂಡ್ರೆ ನಂತರ ನಿಮಗೆ ಸಮಸ್ಯೆ ಆಗಲ್ಲ. ಕಂಟಿನ್ಯೂಸ್ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ, ಜೊತೆಗೆ 12ನೇ ಕಂತಿನ ಹಣ, 13ನೇ ಕಂತಿನ ಹಣ ಈ ರೀತಿಯಾಗಿ ಬರ್ತಿರುತ್ತೆ. ಜೊತೆಗೆ 12ನೇ ಕಂತಿನ ಹಣ ಕೂಡ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಕೂಡ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಚಾನಲಲ್ಲಿ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದರೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ 11ನೇ ಕಂತಿನ ಹಣ ಬಂದಿದ್ದರೆ ಪ್ರತಿಯೊಬ್ಬರು ಬಂದಿದೆ ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಊರನ್ನು ಕಮೆಂಟ್ ಮಾಡಿ ಅಥವಾ ನಿಮ್ಮ ಜಿಲ್ಲೆಯನ್ನು ಕಮೆಂಟ್ ಮಾಡಿ. ಯಾವ ಜಿಲ್ಲೆಗೆ 11ನೇ ಕಂತಿನ ಹಣ ಬರ್ತಾಯಿದೆ ಅಂತ ನಮಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಜಿಲ್ಲೆ ಹೆಸರು ಜೊತೆಗೆ 2,000 ರೂಪಾಯಿ ಬಂದಿದ್ದರೆ ಎಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆ ಮೊನ್ನೆ ವಿಡಿಯೋನ ತಿಳಿಸ್ಕೊಟ್ಟಾಗಲೇ 7ನೇ ತಾರೀಕಿನಿಂದ 6 ಮತ್ತು 7ನೇ ತಾರೀಕಿನಿಂದ ಬಿಡುಗಡೆ ಪ್ರಾರಂಭ ಆಗಿದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಅಂತ ಹೇಳಿದರು. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ 11ನೇ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರೆ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಶೇರ್ ಮಾಡಿದ್ದೆ. ಜೊತೆಗೆ ನನ್ನ ಕಳೆದ ವಿಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಮಾಡಿದರು, ಸರ್ 2 ಕಂತಿನ ಹಣ ಬಂದಿಲ್ಲ, ಬಟ್ ಇಲ್ಲಿ 11ನೇ ಕಂತಿನ ಹಣ ಅಂದರೆ 2,000 ಬಂದಿದೆ, 4,000 ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಅಂದರೆ 2,000 ರೂಪಾಯಿ ಬಂದಿದೆ ಅಂತ ಹೇಳಿದ್ರೆ 11ನೇ ಕಂತಿನ ಹಣ ಬಂದಿದೆ. ಯಾರಿಗೆಲ್ಲ 4,000 ರೂಪಾಯಿ ಬಂದಿದೆ ಅವರಿಗೆ 12ನೇ ಕಂತಿನ ಹಣ ಸೇರಿ ಬಂದಿದೆ ಅಂತ ಅರ್ಥ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ 11ನೇ ಕಂತಿನ ಹಣ ಬಹುತೇಕ ಮಂದಿಗೆ ಬಂದಿದೆ, ಕೆಲವೊಬ್ಬರಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ 11ನೇ ಕಂತಿನ ಹಣ 2,000 ರೂಪಾಯಿ ರಿಲೀಸ್ ಮಾಡ್ತಿದ್ದಾರೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾಹಿತಿ ನೀಡಿದರು, ಯಾರು ಕೂಡ ಚಿಂತೆ ಮಾಡೋಂಥ ಅಗತ್ಯ, ಎಲ್ಲರೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಅದೇ ಪ್ರಕಾರ ಇವಾಗ 11ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಬಹುತೇಕ ಮಂದಿಗೆ ರಿಲೀಸ್ ಮಾಡಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು 100ಕ್ಕೆ 100 ಮಂದಿಗೆ ಇನ್ನೂ ರಿಲೀಸ್ ಮಾಡಿಲ್ಲ. ಇದಕ್ಕೆ ಅವರು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಈ ಮಂತ್ ಎಂಡ್ ತನಕ, ಅಂದರೆ ಈ ಮಂತ್ 28ರ ತನಕ, ಅಂದರೆ ಆಲ್ಮೋಸ್ಟ್ ಆಗಿ ಈ ಮಂತ್ ಎಂಡ್ ತನಕ ನಮಗೆ 11ನೇ ಕಂತಿನ ಹಣ ರಿಲೀಸ್ ಮಾಡೋಕ್ಕೆ ಟೈಮ್ ಬೇಕಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ನೀವು 11ನೇ ಕಂತಿನ ಹಣ 2,000 ರೂಪಾಯಿ ಏನು ರಿಲೀಸ್ ಆಗ್ತಿದೆ ಅದು ಬಾರದಿದ್ದವರಿಗೆ ಈ ಮಂತ್ ಎಂಡ್ ತನಕ ನೀವು ಕಾಯಬೇಕಾಗುತ್ತೆ, ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದು ವೇಳೆ ನಿಮಗೆ 11ನೇ ಕಂತಿನ ಹಣ ಬಂದಿಲ್ಲ, ಇದಕ್ಕೆ ಮುಖ್ಯ ಕಾರಣ ನಿಮಗೆ ನಾರ್ಮಲ್ ಆಗಿ ನೀವು ಕೇಳಿರ್ಬೋದು, ರೇಷನ್ ಕಾರ್ಡ್ KYC ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು. ಇದೆಲ್ಲ ಎಲ್ಲರೂ ಮಾಡಿರ್ತಾರೆ ನಾರ್ಮಲ್ ಆಗಿ, ಮಾಡಿಸದಿದ್ದವ್ರು ನೀವು ಮಾಡಬೇಕಾಗುತ್ತೆ. ಇದು ಸೆಕೆಂಡರಿ. ಆದರೆ ಮುಖ್ಯ ಕಾರಣ ಇಲ್ಲಿ ಒಂದು ಬಂದಿರುವಂಥದ್ದು, ಅಧಿಕಾರಿಗಳು ತಿಳಿಸಿರುವಂಥದ್ದು. ಈ ನಾರ್ಮಲ್ ಆಗಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಒಂದು ತಾಯಿ ಕುಟುಂಬದ ಯಜಮಾನಿಯಾಗಿರ್ತಾಳೆ, ಅವಳ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ. ಅವರು ಅದೇ ಬ್ಯಾಂಕ್ ಅಕೌಂಟನ್ನು ಅವ್ರು ಏನು ಮಾಡಿರ್ತಾರೆ, ಗೃಹಲಕ್ಷ್ಮಿ ಅಕೌಂಟಿಗೆ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕುವಾಗ. ಆದರೆ ಏನು ಮಾಡಿರ್ತಾರೆ, ಒಂದು ವೇಳೆ ಆ ತಾಯಿಯ ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು ಅವರ ಮಕ್ಕಳು ಏನಿರ್ತಾರೆ ಅವರು ಕೂಡ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತಾರೆ. ಅಂತ ಹೇಳಿದರೆ ಇಲ್ಲಿ ಒಂದೇ ಮೊಬೈಲ್ ನಂಬರ್ ಮೂಲಕ ತಾಯಿ ಕೂಡ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತಾರೆ, ತಾಯಿಯ ಮಕ್ಕಳು ಕೂಡ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತಾರೆ. ಇವಾಗ ಸಮಸ್ಯೆ ಆಗಿರುತ್ತೆ. ಅಂದರೆ ಒಂದು ಮೊಬೈಲಿಂದ ಒಂದೇ ಅಕೌಂಟ್ ಇರಬೇಕು ಅಥವಾ ಒಬ್ಬರೇ ಹೆಸರಲ್ಲಿ ಇರಬೇಕಾಗುತ್ತೆ. ಇಲ್ಲಿ ತಾಯಿ ಕೂಡ ಅದೇ ಒಂದೇ ಮೊಬೈಲ್ ನಂಬರ್ ಯೂಸ್ ಮಾಡಿಬಿಟ್ಟು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಅದೇ ಮೊಬೈಲ್ ನಂಬರ್, ತಾಯಿಯ ನಂಬರ್ ಮೂಲಕ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದರೆ ಇವಾಗ ಅಂಥವರಿಗೆ 11ನೇ ಕಂತಿನ ಹಣ ಪೆಂಡಿಂಗ್ ಆಗಿರುವಂಥದ್ದು. ಇದನ್ನು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಒಂದು ಮೊಬೈಲ್ ನಂಬರಲ್ಲಿ ಒಬ್ಬರು ಮಾತ್ರ ಅಕೌಂಟ್ ಓಪನ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ಅಕೌಂಟ್ ಮಾಡ್ಬೋದು, ಅದು ಸಮಸ್ಯೆ ಇಲ್ಲ. ಬಟ್ ಅಲ್ಲಿ ಒಂದು ಮೊಬೈಲ್ ನಂಬರಲ್ಲಿ 2-3 ಜನ ನೀವು ಅಕೌಂಟ್ ಓಪನ್ ಮಾಡಿದರೆ ಇವಾಗ ನಿಮಗೆ ಸಮಸ್ಯೆ ಆಗುತ್ತೆ. DBT ಮೂಲಕ ಅಕೌಂಟ್ ಟ್ರಾನ್ಸ್ಫರ್ ಮಾಡುವಾಗ ನಿಮಗೆ ಗೊತ್ತಿದ್ದಾಗಲೇ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ನಿಮಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀವು ಇದನ್ನು ಇಲ್ಲಿ ಗಮನಿಸಿದರೆ, ಈ ರೀತಿಯಾಗಿ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿದರೆ ಒಂದೇ ಮೊಬೈಲ್ ನಂಬರಲ್ಲಿ ನೀವು ಮನೆಯಲ್ಲಿ ಒಂದು 2-3 ಜನ ಅಕೌಂಟ್ ಓಪನ್ ಮಾಡಿದರೆ ಇದನ್ನು ನೀವು ಒಂದು ನಂಬರನ್ನು ಇಮಿಡಿಯೇಟ್ ನೀವು ಮೊಬೈಲ್ ನಂಬರ್ ಲಿಂಕಿಂಗನ್ನು ಚೇಂಜ್ ಮಾಡಬೇಕು. ಹೊಸ ನಂಬರ್ ಲಿಂಕ್ ಮಾಡಿದಾಗ ನಂತರ ನಿಮಗೆ ರಿಲೀಸ್ ಆಗುತ್ತೆ. ಇದೊಂದು ಇಂಪಾರ್ಟೆಂಟ್. ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಸಮಸ್ಯೆ ಆಗುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ಜೊತೆಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ KYC ಮಾಡಿಲ್ಲ ಅಂದರೆ
ಅದು ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಇದನ್ನು ಪೆಂಡಿಂಗ್ ಇದ್ರೆ ಮಾಡಿ. ಜೊತೆಗೆ ಬ್ಯಾಂಕ್ ಅಕೌಂಟು NPCI ಮ್ಯಾಪಿಂಗ್ ಕೂಡ ನಿಮಗೆ ಮಾಡಿಲ್ಲ ಅಂತ ಹೇಳಿದರೆ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ವಿಚಾರಗಳು. ಇದರ ಜೊತೆಗೆ ನಿಮಗೆ 12ನೇ ಕಂತಿನ ಹಣಕ್ಕೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇವಾಗಲೇ ಬಂದಿದೆ ಮಾಹಿತಿ ಬಂದಿರುವ ಪ್ರಕಾರ ಈ ಮಂತ್ ಎಂಡ್ ತನಕ 11ನೇ ಕಂತಿನ ಹಣ ರಿಲೀಸ್ ಮಾಡೋಕ್ಕೆ ಸಮ ಆಗುತ್ತೆ. ಅಂದರೆ ನೀವು 12ನೇ ಕಂತಿನ ಹಣ ಯಾವಾಗ ಬರುತ್ತಂದರೆ ನೆಕ್ಸ್ಟ್ ಮಂತ್ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ಮಂತಲ್ಲಿ ನಿಮಗೆ ಎಂಡ್ವರೆಗೆ 11ನೇ ಕಂತಿನ ಹಣ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯವರಿಗೆ ಬಿಡುಗಡೆ ಆಗ್ತಿದೆ. ಹಾಗಾಗಿ ನೀವು 12ನೇ ಕಂತಿನ ಹಣ ಈ ಮಂತ್ ನೀವು ನಿರೀಕ್ಷೆ ಮಾಡಲಿಕ್ಕಿಲ್ಲ. ಇದು ಸದ್ಯ ಇಲ್ಲೇ ತನಕ ಬಂದಿರುವಂಥ ಮಾಹಿತಿ ಪ್ರಕಾರ ಒಂದು ವೇಳೆ 12ನೇ ಕಂತಿನ ಹಣ ಕೂಡ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದರೆ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಜಿಲ್ಲೆ ಹೆಸರನ್ನ